ಎಲ್ಲ ನಾಗರಿಕ ಬಂಧುಗಳೇ, ಪರಶುರಾಮಪುರ ಹೋಬಳಿಯಿಂದ ಮತ್ತು ತರೀಕೆರೆ ತಾಲೂಕಿಂದ ಬಂದಂತ ಮತ್ತು ಗಡಿಭಾಗದ ಆಂಧ್ರ ಪ್ರದೇಶದ ಬಂದಂತ ಎಲ್ಲ ಭಕ್ತಾದಿಗಳೇ, ತಮ್ಮೆಲ್ಲರಿಗೂ ಶ್ರೀದೇವಿ ಕೊಲ್ಲಾಪುರದಮ್ಮ ಜಾತ್ರೆಯ ಶುಭಾಶಯಗಳನ್ನು ಕೋರ್ತಾ, ಈ ಒಂದು ಜಾತ್ರೆಯ ಸಂದರ್ಭದಲ್ಲಿ, ರಥೋತ್ಸವ ಸಂದರ್ಭದಲ್ಲಿ ಈಗಾಗಲೇ ಹೂವಿನ ಹಾರಗಳು 3 ಜೊತೆಗೆ ಮುಕ್ತಿ ಬಾವುಟವನ್ನ ನಮ್ಮ ಭಕ್ತಿಯಿಂದ ಅದನ್ನ ಪಡಿಲೇಬೇಕು. ಆ ದೇವಿಗೆ ನಮ್ಮ ಭಕ್ತಿಯನ್ನ ಅರ್ಪಿಸೋದ್ರ ಮುಖಾಂತರ, ಈಗ ಈ ಹೂವಿನ ಹಾರ ಮತ್ತು ಬಾವುಟವನ್ನ ತಗೊಳ್ಳೋದ್ರ ಮುಖಾಂತರ ಆ ಭಕ್ತಿಯನ್ನ ಅರ್ಪಿಸಿದ್ದಾರೆ. ಮುಕ್ತಿ ಬಾವುಟವನ್ನ ಜೈವೀರಾಚಾರ್ಯವರು ಪಡೆದಿದ್ದಾರೆ. ಅದು 2ನೇ ಬಾರಿ. ಕಳೆದ ವರ್ಷನೂ ಕೂಡ ಇವರು 1 ಲಕ್ಷಕ್ಕೆ, ಈ ವರ್ಷ 1,55,000 ಹೋಗಿದ್ದಾರೆ. ಮತ್ತೆ ಹೂನಾರ ಪಡೆದಂತ 3 ಜನ ಯಾರ್ಯಾರ ಹೆಸರು? ನವೀನ, ಗಗನ್ ಮತ್ತೆ ಶ್ರೀನಿವಾಸ. ಅವರೆಲ್ಲರಿಗೂ, ಅವರ ಕುಟುಂಬದವರಿಗೂ, ಅವ್ರಿಗೆಲ್ಲ ಆ ಶ್ರೀದೇವಿಯ ಕೊಲ್ಲಾಪುರಮ್ಮ ಆಶೀರ್ವಾದ ದೇವಿ ಇರ್ಲಿ ಅಂತ ಹೇಳಿ ಭಾವಿಸುವ ತಮ್ಮೆಲ್ಲರಿಗೂ ಕೂಡ ಇಲ್ಲಿ ಬಂದಂತ ಎಲ್ಲ ಭಕ್ತಾದಿಗಳಿಗೂ ಆ ದೇವಿಯ ಆಶೀರ್ವಾದ ಇರಲಿ. ತಮ್ಮ ಹರಕೆಗಳು, ಆರೈಕೆಗಳು, ಅವಶ್ಯಕತೆಗಳು ಏನಿದೆ ಅದೆಲ್ಲ ಆ ದೇವಿ ಪೂರೈಸಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಮ್ಗೆಲ್ಲರಿಗೂ ಗೊತ್ತಿರುವಂತೆ ಕೊಲ್ಲಾಪುರದಮ್ಮ ನೂತನ ದೇವಸ್ಥಾನ ಈಗಾಗಲೇ ಪ್ರಾರಂಭ ಆಗಿದೆ. ಮುಂದಿನ ವರ್ಷ ಇದೇ ವೇಳೆಗೆ ಆ ದೇವಸ್ಥಾನ ಮುಗಿಲಿ ಅಂತ ಹೇಳ್ಬಿಟ್ಟು ನಿಮ್ಮ ಎಲ್ಲರ ಸಂಕಲ್ಪ ಇರಲಿ, ನನ್ನ ಸಂಕಲ್ಪ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ಬಿಟ್ಟು ಬೇಡ್ತಾ ನಿಮ್ಮೆಲ್ಲರಿಗೂ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.